ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಹೇಳ್ತೀನಿ. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಎಸ್, ಇದು ಮೇಕಪ್ ವಿಡಿಯೋ. ನಾನು ಯಾವ ಥರ ಆಫೀಸ್ ಹೋಗಬೇಕಾದ್ರೆ ಅಥವಾ ಸಿಂಪಲ್ ಒಕೇಶನ್ಗೆ ಹೋಗಬೇಕಾದ್ರೆ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೊಡಾಲ ಕ್ರೂಸಸ್ದು ಹೇಗಿತ್ತು ಟ್ರಿಪ್ ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಆ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ವಿತೌಟ್ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಜಂಪ್ ಇನ್ ಟು ದ ವಿಡಿಯೋ. ಸೊ ನಾನು ಆಲ್ರೆಡಿ ಸ್ಕಿನ್ ಪ್ರೆಪ್ನ ಮಾಡಿಕೊಂಡೆ. ನಾನು ಏನು ಮಾಡಿದೆ ಅಂದರೆ, ಐ ಥಾಟ್ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂದ್ಕೊಂಡು ನಾನೆಲ್ಲ ಹಚ್ಕೊಂಡೆ. ಬಟ್ ಆಮೇಲೆ ನೋಡಿದೆ ನಾನು ರೆಕಾರ್ಡೇ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಪರವಾಗಿಲ್ಲ, ನಾನು ಇವಾಗ ನಿಮಗೆ ತೋರಿಸ್ತೇನೆ ನಾನು ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋದಕ್ಕೆ. ಆಲ್ರೆಡಿ ಸ್ಕಿನ್ ಪ್ರೆಪ್ ಆಗಿದೆ, ಇನ್ನು ಅದ್ರ ಮೇಲೆ ಮತ್ತೆ ಮಾಡಿಕೊಂಡ್ರೆ ಸರಿ ಇರಲ್ಲ, ಚೆನ್ನಾಗಾಗಲ್ಲ, ಎಕ್ಸೆಸ್ ಆಗಿಬಿಡುತ್ತೆ ಪ್ರಾಡಕ್ಟ್ಸು. ಸೊ ಐ ಜಸ್ಟ್ ಶೋ ಇಟ್ ಟು ಯು. ಸೊ ನಾನು ಫೇಸ್ ವಾಶ್ಗೆ ಯೂಸ್ ಮಾಡುವಂಥ ಫೇಸ್ ವಾಶ್ ಬಂದುಬಿಟ್ಟು ಸಿಂಪಲ್ ಅವ್ರದ್ದು. ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಇಲ್ಲ ಮತ್ತು ಯಾವುದೇ ಫ್ರಾಗ್ರೆನ್ಸ್ ಇಲ್ಲ. ಸೊ ನಮ್ಮ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಮೈನ್ ಥಿಂಗ್ ಈಸ್ pH 5 ಇದೆ, ವಿಚ್ ಇಸ್ ಗುಡ್ ಫಾರ್ ಸ್ಕಿನ್ಸ್. ಆ್ಯಂಡ್ ಎಲ್ಲ ಥರ ಸ್ಕಿನ್ಗೂ ಕೂಡ ಇದು ಯೂಸ್ ಆಗುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ 100% ಸೋಪ್ ಫ್ರೀ ಫಾರ್ ಡಲ್ ಆ್ಯಂಡ್ ಟಯರ್ಡ್ ಸ್ಕಿನ್, ನೋ ಕಲರ್, ನೋ ಪರ್ಫ್ಯೂಮ್, ನೋ ಹಾರ್ಶ್ ಕೆಮಿಕಲ್ಸ್ ದಟ್ ಕ್ಯಾನ್ ಅಪ್ಸೆಟ್ ಯುವರ್ ಸ್ಕಿನ್ ಅಂತ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಸ್ಕಿನ್ಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಹೈಲಿ ರೆಕಮೆಂಡ್ ದಿಸ್. ಆ್ಯಂಡ್ ಸ್ಕಿನ್ ಪ್ರೆಬ್ಗೆ ಫಸ್ಟ್ ನಾನು ಯೂಸ್ ಮಾಡಿದ್ದು ಟೋನರ್ ಬಂದುಬಿಟ್ಟು ಮಿನಿಮಲಿಸ್ಟು ಗ್ಲೈಕಾಲಿಕ್ ಆ್ಯಸಿಡ್. ಇದು ಟೋನರ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ 8% ಗ್ಲೈಕಾಲಿಕ್ ಆ್ಯಸಿಡ್ ಇದೆ. ಆ್ಯಂಡ್ ಇಟ್ಸ್ ಗುಡ್ ಫಾರ್ ಸ್ಕಿನ್. ಕೆಲವೊಬ್ಬರಿಗೆ ಅಕಸ್ಮಾತ್ ಇರಿಟೇಟ್ ಆಗುತ್ತೆ, ಏನಾದರೂ ಚೂರು ಇದೇನಾಗುತ್ತೆ ಅಂತಂದರೆ ಸ್ವಲ್ಪ ಯೂಸ್ ಮಾಡಿದಾಗ ಸ್ವಲ್ಪ ಉರಿ ಅನಿಸುತ್ತೆ ಸ್ಕಿನ್ನು ಕೆಲವೊಬ್ಬೊಬ್ಬರಿಗೆ. ಸೊ ಆ ಥರದವರು ನೋಡಿ ಪರ್ಚೇಸ್ ಮಾಡಿ, ಸ್ಕಿನ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಮಾಯ್ಶ್ಚರೈಸರ್ ಬಂದುಬಿಟ್ಟು ಸೆಟಾಫಿಲ್ ಅವರ ಮಾಯ್ಶ್ಚರೈಸರ್. ನಾನು ಆಲ್ರೆಡಿ ನಂದು ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹೌ ಮಚ್ ಐ ಲೈಕ್ ದಿಸ್ ಪ್ರಾಡಕ್ಟ್ ಅಂತ. ತುಂಬಾ ಚೆನ್ನಾಗಿದೆ, ವೆರಿ ಹೈಡ್ರೇಟಿಂಗ್ ಆ್ಯಂಡ್ ಯೂಸ್ಫುಲ್. ನೆಕ್ಸ್ಟ್ ಬಂದು ಸನ್ಸ್ಕ್ರೀನು, ನ್ಯೂಟ್ರಿಜನ್ ಅವರ ಸನ್ಸ್ಕ್ರೀನು, ಅಥವಾ ಐ ಹ್ಯಾವ್ ಒನ್ ಮೋರ್ ಆಪ್ಷನ್, ಡರ್ಮಾಕೋ ಅವ್ರದ್ದು. ಡರ್ಮಾಕೋರ್ದ್ರಲ್ಲಿ 1% ಹೈಲೋರನಿಕ್ ಆ್ಯಸಿಡ್ ಕೂಡ ಇದೆ. ಆ್ಯಂಡ್ ಎರಡು ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಥರ ವೈಟ್ ಕಾಸ್ಟ್ನ ನಿಮ್ಮ ಸ್ಕಿನ್ ಮೇಲೆ ಬಿಡೋದಿಲ್ಲ. ಆ್ಯಂಡ್ ಇಟ್ಸ್ ಗುಡ್. ಆಯಿತಾ? ಓಕೆ, ಇಷ್ಟು ಸ್ಟೆಪ್ಸ್ ನಾನು ಮಾಡಿದ್ದೆ. ಇವಾಗ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ ಯಾವುದೆಲ್ಲ ಯೂಸ್ ಮಾಡಿದ್ದೀನಿ ಅಂತ. ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ ಒಂದು ಸ್ವಲ್ಪ ಲಿಪ್ ಪ್ರೆಪ್ ಮಾಡೋಣ. ನಾನು ವಾಸ್ಲಿನೇ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಐಲ್ ಬಿ ಲುಕಿಂಗ್ ಓವರ್ ಹಿಯರ್ ಬಿಕಾಸ್ ನಾನು ಇಲ್ಲಿ ಮಿರರ್ ಇಟ್ಕೊಂಡಿದ್ದೀನಿ. ನನಗೆ ಕ್ಯಾಮ್ರಾ ನೋಡಿಕೊಂಡು ಮೇಕಪ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ರೈಮರ್ಗೆ ಐ ಹ್ಯಾವ್ 3 ಆಪ್ಷನ್ಸ್. ಒನ್ ಈಸ್ ಲ್ಯಾಕ್ಮಿ ಅಬ್ಸಲ್ಯೂಟ್ ಬ್ಲರ್ ಪರ್ಫೆಕ್ಟ್ ಆ್ಯಂಡ್ ನೈಕಾ ಪ್ರೆಪ್ಮಿ ಅಪ್ ಆ್ಯಂಡ್ ದೆನ್ ಪೋರ್ ಮಿನಿಮೈಸರ್. ಎಲ್ಲದನ್ನು ನಾನು ಟ್ರಾವೆಲ್ ಫ್ರೆಂಡ್ಲಿ ಆಗಿರಲಿ ಅಂತ ತುಂಬ ಚಿಕ್ಕ ಸೈಜಸ್ನ ತೊಗೊಂಡಿದ್ದೀನಿ. ಸೊ ನಾವು ಐ ಆಮ್ ಟೇಕಿಂಗ್ ದಸ್ ನೈಕಾ ಪ್ರೆಪ್ಮಿ ಅಪ್. ತುಂಬ ಜಾಸ್ತಿ ತೊಗೊಳ್ಳೋದಿಲ್ಲ, ಜಸ್ಟ್ ಕಾಣಿಸ್ತಿದೆಯಾ? ಎಸ್, ಇಷ್ಟೇ ತೊಗೊಳ್ತಾ ಇದ್ದೀನಿ. ಸೊ ನನಗೆ ನೋಸ್ ಮತ್ತು ಈ ಏರಿಯಾ ಸ್ವಲ್ಪ ಜಾಸ್ತಿನೇ ಕ್ರೀಸ್ ಆಗುತ್ತೆ, ಅಂದರೆ ಅಲ್ಲಿ ತುಂಬ ಬೇಗನೆ ಬೆವರ್ತೀನಿ. ಅಷ್ಟೇ ಹಚ್ಚೋದಿಲ್ಲ, ಅದೇ ಸೇಮ್ ಪ್ರಾಡಕ್ಟ್, ಜಾಸ್ತಿ ಮತ್ತು ಪ್ರಾಡಕ್ಟ್ನ ತೊಗೊಳೋದಿಲ್ಲ, ಅಷ್ಟೇ ಪ್ರಾಡಕ್ಟ್ನ ಐ ವಿಲ್ ಬಿ ಜಸ್ಟ್ ಟೇಕಿಂಗ್ ಓವರ್ ಎವ್ರಿವೇರ್. ನೀವು ನೋಡ್ತಾ ಇರ್ಬೋದು, ಅದು ನಿಮಗೆ ಕಾಣಿಸ್ತಿದೆಯಾ ಅಂದ್ಕೊತೀನಿ. ಎಷ್ಟು ನೀಟಾಗಿ ಬ್ಲರ್ ಆಗುತ್ತೆ, ಅಂದರೆ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಸಿಕ್ಕಾಪಟ್ಟೆ ಪೋರ್ಸ್ ಇರೋರು ಪೋರ್ ಮಿನಿಮೈಸರ್ನ ಯೂಸ್ ಮಾಡಿ. ಸೊ ನಾರ್ಮಲ್ ಆಗಿರೋರು ಇದನ್ನು ಯೂಸ್ ಮಾಡಿದ್ರೆ ನಡೆಯುತ್ತೆ. ನನಗೆ ಪೋರ್ಸ್ ಅಷ್ಟೊಂದಾಗಿ ಏನಿಲ್ಲ, ಬಟ್ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಸ್ಕಿನ್ ಪ್ಯಾಚಿ ಆಗಿದೆ, ಹಾಗಾಗಿ ಇದನ್ನು ಯೂಸ್ ಮಾಡಿದೆ. ಸೊ ಇಟ್ಸ್ ಡನ್. ನೆಕ್ಸ್ಟ್ ಕಮ್ಸ್ ಕಲರ್ ಕರೆಕ್ಟರ್. ನಾನು ಗ್ಲಾಸಸ್ ಯೂಸ್ ಮಾಡ್ತೀನಿ ಆ್ಯಂಡ್ ಅದಕ್ಕೋಸ್ಕರ ನಾನು ಕಲರ್ ಕರೆಕ್ಟರ್ ಅಂಡರ್ ಐ ನನ್ನ ಬ್ಲ್ಯಾಕ್ ಆಗಿದೆ.
ಸೊ ಅದಕ್ಕೋಸ್ಕರ ನಾನು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಕಲರ್ ಕರೆಕ್ಟರ್ಗೆ ಐ ಆಮ್ ಟೇಕಿಂಗ್ ದಿಸ್ ಆರೆಂಜ್ ಕಲರ್. ನಾನು ಐ ಆಮ್ ಯೂಸಿಂಗ್ ಮೈ ಹ್ಯಾಂಡ್, ಫಿಂಗರ್ ಯೂಸ್ ಮಾಡಿಕೊಂಡೇ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜಾಸ್ತಿ ಪ್ರಾಡಕ್ಟ್ನ ತೊಗೊಳೋದಿಲ್ಲ. ಐ ವಿಲ್ ಬಿ ಟೇಕಿಂಗ್ ಓನ್ಲಿ ದಿಸ್ ಮಚ್. ಅದನ್ನೇ ತೊಗೊಂಡು ಐ ಆಮ್ ಬ್ಲೆಂಡಿಂಗ್ ಯೂಸಿಂಗ್ ಮೈ ಫಿಂಗರ್. ಇದು ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ಜಾಸ್ತಿ ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಫ್ರಮ್ ಇನ್ಸೈಟ್. ಬಜೆಟ್ ಫ್ರೆಂಡ್ಲಿಯಾಗಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮೇಕಪ್ ಮಾಡುವಂಥ ಒಂದು ವಿಡಿಯೋ. ದಟ್ಸ್ ಇಟ್. ಕಲರ್ ಕರೆಕ್ಟರ್ ನಾನು ಯೂಸ್ ಮಾಡಾಯಿತು. ನೆಕ್ಸ್ಟ್ ಕಮ್ಸ್ ಕನ್ಸಿಲರು. ಕನ್ಸಿಲರ್ಗೆ ಐ ಆಮ್ ಟೇಕಿಂಗ್ ಸ್ವಿಸ್ ಬ್ಯೂಟಿ. ಇಟ್ಸ್ ಟಾರ್ಟ್ ಏನಿದೆ, ಟಾರ್ಟ್ ಥರನೇ ಇದು ಕೂಡ ವರ್ಕ್ ಮಾಡುತ್ತೆ. ಇಟ್ಸ್ ರಿಯಲಿ 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 ಗುಡ್. ಐ ಲೈಕ್ ಇಟ್. ಸೊ ಕನ್ಸಿಲರ್ದು ಒಂದು ಹ್ಯಾಕ್ ಏನಂತಂದರೆ, ವೆನ್ ಯು ಅಪ್ಲೈ ಕನ್ಸಿಲರ್, ಲೀವ್ ಇಟ್ ಫಾರ್ 1 or 2 minutes ಆರ್ ಎಲ್ಸ್ ಸ್ವಲ್ಪ ಬಿಡೋದ್ರಿಂದ ಕನ್ಸಿಲರ್ನ ಇಟ್ ವಿಲ್ ಗಿವ್ ಯು ರಿಯಲಿ ಗುಡ್ ಎಫೆಕ್ಟ್. ಅಂತಂದರೆ ಅದ್ರದ್ದು ಕವರೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಲೆಟ್ಸ್ ಓಕೆ ಬ್ಲೆಂಡ್ ಮಾಡೋಣ. ಸೊ ಬ್ಲೆಂಡ್ ಮಾಡೋದಕ್ಕೆ ಐ ಆಮ್ ಯೂಸಿಂಗ್ ಬ್ಯೂಟಿ ಬ್ಲೆಂಡರ್. ಸೊ ವೆನ್ ಯು ಆರ್ ಯೂಸಿಂಗ್ ಬ್ಯೂಟಿ ಬ್ಲೆಂಡರ್, ಇಟ್ ವಿಲ್ ಬಿ ಲೈಕ್ ಡಾಬ್ 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 ಮೋಷನ್. ನೀವು ಆ ಪ್ರಾಡಕ್ಟ್ನ ನಿಮ್ಮ ಸ್ಕಿನ್ಗೆ ಕಳಿಸ್ತಾ ಇದ್ದೀರಾ. ಸೊ ಈ ಥರ ಎಲ್ಲ ಮಾಡಬೇಡಿ. ಸೊ ಆವಾಗ ಅದು ಪರ್ಫೆಕ್ಟಾಗಿ ಕೂರೋದಿಲ್ಲ. ಆ್ಯಂಡ್ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಬೇಕಾದ್ರೆ ಈವನ್ ಇಫ್ ಯು ಟೇಕ್ ಲಾಟ್ ಆಫ್ ಪ್ರಾಡಕ್ಟ್, ಇದು ಅಬ್ಸರ್ವ್ ಮಾಡುತ್ತೆ. ಆ್ಯಂಡ್ ಮೇನ್ ಥಿಂಗ್, ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಬೇಕಾದ್ರೆ ಇದು ಡ್ಯಾಂಪ್ ಆಗಿರಬೇಕು, ವೆಟ್ ಮಾಡಿಟ್ಟಿರಬೇಕು. ವೆಟ್ ಮಾಡಿ ಅಂದರೆ ಫುಲ್ ನೀರೆಲ್ಲ ತೆಗೆದ್ಬಿಟ್ಟು ಇಟ್ಟಿರಬೇಕು. ಸೊ ಅವಾಗ ಅದು ಜಾಸ್ತಿ ಪ್ರಾಡಕ್ಟ್ನ ಅಬ್ಸರ್ವ್ ಮಾಡಲ್ಲ. ಸೊ ಇಷ್ಟೇ ಸಾಕು ಎಷ್ಟು ಗ್ಲೂನ ಕೊಡ್ತಾ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ವಿತ್ ಓನ್ಲಿ ದಿಸ್ ಮಚ್. ಸೊ ನಾನು ಫೌಂಡೇಶನ್ ಕೂಡ ಯೂಸ್ ಮಾಡ್ತಿದ್ದೀನಿ, ಜಾಸ್ತಿ ಯೂಸ್ ಮಾಡಲ್ಲ, ಲಿಟಲ್ ಬಿಟ್. ಸೊ ಫಾರ್ ಫೌಂಡೇಶನ್ ಐ ಆಮ್ ಯೂಸಿಂಗ್ ದಿಸ್ ನೈಕಾ ಆಲ್ ಡೇ ಮ್ಯಾಟ್. ತುಂಬ 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 ಚೆನ್ನಾಗಿದೆ. ಸೊ ಒನ್ ಆಫ್ ಮೈ ಫೇವ್ರೆಟ್. ಐ ಆಮ್ ಟೇಕಿಂಗ್ ಓನ್ಲಿ ಓನ್ಲಿ ದಿಸ್ ಮಚ್. ನೆಕ್ಸ್ಟ್ ಲೆಟ್ಸ್ ಬ್ಲೆಂಡ್ ಇಟ್. ನೀವು ನೋಡ್ಬೋದು ಇದು ಎಷ್ಟು ಬೇಗ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ. ಯು ಡೋಂಟ್ ನೀಡ್ ಟು ಮಚ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಕವರೇಜ್. ಬಿಲ್ಡಬಲ್ ಕವರೇಜ್ ಇದೆ ಇದು. ನಿಮಗೆ ತುಂಬ ಜಾಸ್ತಿ ಬೇಕು ಅಂತಂದ್ರೂ ಕೂಡ ಯು ಕ್ಯಾನ್ ಬಿಲ್ಡ್ ಇಟ್. ಸೊ ನನಗೆ ಜಾಸ್ತಿ ಕವರೇಜ್ ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಕಡಿಮೆನೇ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಬ್ಲೆಂಡ್. ಓಕೆ, ಸೊ ಫೌಂಡೇಶನ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಪೌಡರ್ ನನಗೆ ಮ್ಯಾಂಡೇಟರಿ, ಬಿಕಾಸ್ ನನ್ನ ಫೇಸ್ ತುಂಬ ಬೇಗನೆ ಕ್ರೀಸ್ ಆಗುತ್ತೆ, ಆಯಿಲಿ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಬೇಗ ಕ್ರೀಸ್ ಆಗೋದಿಲ್ಲ ಅಂತಂದರೆ ಯು ಕ್ಯಾನ್ ಅಬ್ಸಲ್ಯೂಟ್ಲಿ ಸ್ಕಿಪ್ ದಿಸ್. ಸೊ ಯಾವುದಾದ್ರೂ ಲೂಸ್ ಪೌಡರ್ನ ತೊಗೊಳ್ಳಿ ನಿಮ್ಮ ಹತ್ರ ಇರೋವಂಥದ್ದು. ಸೊ ಅದನ್ನ ತೊಗೊಂಡು ಜಸ್ಟ್ ಆಲ್ ಓವರ್ ಮೈ ಫೇಸ್ ನಾನು ಕಂಪ್ಲೀಟ್ ಫೇಸಿಗೆ ಮಾಡ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಜಸ್ಟ್ ಇಷ್ಟಷ್ಟೇ ಕ್ರೀಸ್ ಆಗುತ್ತೆ. ಸೊ ಅವರು ಜಸ್ಟ್ ಅಂಡರ್ ಐನ ಮಾತ್ರ ಮಾಡಿಕೊಂಡ್ರು ನಡೆಯುತ್ತೆ. ಬಟ್ ನನಗೆ ತುಂಬಾ ಬೇಗ ಕ್ರೀಸ್ ಆಗುತ್ತೆ ಕಂಪ್ಲೀಟ್ ಫೇಸು. ಸೊ ಐ ಆಮ್ ಟೇಕಿಂಗ್ ದಿಸ್ ಆಲ್ ಓವರ್ ಮೈ ಫೇಸ್. ದಟ್ಸ್ ಇಟ್. ಸೊ ಐ ಶಾಡೋ ಬ್ಲೆಂಡ್ ಮಾಡೋದಕ್ಕೆ 2 ಥರ ಇದೆ. ಒಂದು ನಾನಿವಾಗ ತೋರಿಸ್ತಾರ ಸರ್ಕ್ಯುಲರ್ ಮೋಷನು ಆರ್ ಎಲ್ಸ್ ಬ್ಯಾಕ್ವರ್ಡ್ ಫ್ರಂಟ್ವರ್ಡ್ ಈ ಥರ ಮಾಡ್ತಾರೆ. ಸೊ ವಾಟ್ ಎವರ್ ಯು ಫೈಂಡ್ ಇಟ್ ಗುಡ್, ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ಥರ ಬ್ಲೆಂಡ್ ಮಾಡಿ. ಅಷ್ಟೇ. ಅದೊಂದು ಡಿಫೈನ್ ಲುಕ್ನ ಕೊಡುತ್ತೆ ಐಸಿಗೆ. ತುಂಬ ಜಾಸ್ತಿನೂ ಆಗೋದಿಲ್ಲ, ಸೆಟಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಕಮ್ಸ್ ಇದು ಕ್ಲೀನ್ ಗರ್ಲ್ ಮೇಕಪ್ ಲುಕ್ ಅಥವಾ ನೋ ಮೇಕಪ್ ಲುಕ್ ಅಂತಲೂ ಕೂಡ ಕರೀತಾರೆ. ಸೊ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಬ್ಲಷರ್. ನನಗೆ ಲಿಕ್ವಿಡ್ ಬ್ಲಷ್ ಅಥವಾ ಈ ಥರ ಲಿಪ್ ಪ್ಯಾಲೆಟಿಂದ ತೊಗೊಂಡು ಬ್ಲಷ್ನ ಯೂಸ್ ಮಾಡೋದು ಇಷ್ಟ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅ ಪೌಡರ್ ಬ್ಲಷ್. ಈ ಲುಕ್ಕಲ್ಲಿ ಎಸ್ಪೆಷಲಿ ಈ ಥರ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಕಾಣಿಸುತ್ತೆ ಪೌಡರ್ ಬ್ಲಷ್ಗಿಂತ.
ಸೊ ಇಫ್ ಯು ಹ್ಯಾವ್ ಅ ಲಿಕ್ವಿಡ್ ಬ್ಲಷ್, ನಿಮ್ಮ ಹತ್ರ ಅಕಸ್ಮಾತ್ ಇಲ್ಲ ಅಂದ್ರೂ ಕೂಡ ಯಾವುದಾದ್ರೂ ಲಿಪ್ ಪ್ಯಾಲೆಟಿಂದ ಲಿಪ್ ಕಲರ್ನ ತೊಗೊಂಡ್ಬಿಟ್ಟು ಯೂಸ್ ಮಾಡಿ. ನಾನು ತುಂಬ ಲೈಟ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಐ ಆಮ್ ಟೇಕಿಂಗ್ ದಿಸ್ ಕಲರ್ ಪಿಂಕ್ ಲೈಟ್ ಪಿಂಕ್. ಇದನ್ನು ಅಪ್ಲೈ ಮಾಡೋದಕ್ಕೆ ತುಂಬ ಗ್ಲಾಮ್ ಲುಕ್ ಮಾಡ್ತಾ ಇರಬೇಕಾದ್ರೆ ಜಸ್ಟ್ ವಿಲ್ ಗೋ ಫ್ರಮ್ ಹಿಯರ್. ನಮ್ದು ಇದೇನು ಟೀ ಝೋನ್ ಏರಿಯಾ ಇದೆ ಅದನ್ನು ಅದು ಸ್ಕಲ್ಪ್ ಮಾಡುತ್ತೆ. ಬ್ಲಷ್ ಅಥವಾ ಕಾಂಟೂರ್ ಬ್ರಾನ್ಸರ್ ಏನು ಯೂಸ್ ಮಾಡ್ತೀವಿ, ಸೊ ಅದು ಸ್ಕಲ್ಪ್ ಮಾಡಲಿಕ್ಕೆ ನಿಮ್ಮ ಫೇಸ್ಗೆ ಇರೋವಂಥ ಸ್ಟ್ರಕ್ಚರ್ನ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಈ ಬೋನ್ ಏನಿದೆ ಇದನ್ನು ಸ್ವಲ್ಪ ಎನ್ಹಾನ್ಸ್ ಮಾಡಿ ಫೇಸಲ್ಲಿರೋ ಚಬ್ಬಿನೆಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನನ್ನ ನಾರ್ಮಲ್ ಕ್ಲೀನ್ ಮೇಕಪ್ ಲುಕ್ ಅಥವಾ ಸಿಂಪಲ್ ಮೇಕಪ್ ಲುಕ್ ಅಂತಂದರೆ ಐ ಲೈಕ್ ಟು ಟೇಕ್ ಇಟ್ ಫ್ರಮ್ ಹಿಯರ್. ಅದರ್ವೈಸ್ ತುಂಬ ಡ್ರಮ್ಯಾಟಿಕ್ ಆಗಿ ತುಂಬ ಕಲರ್ಫುಲ್ಲಾಗಿ ಮೇಕಪ್ ಮಾಡ್ತಿದ್ದೀನಿ ಅಂದರೆ ಐ ಜಸ್ಟ್ ಲೈಕ್ ಟು ಗೋ ಫ್ರಮ್ ಹಿಯರ್ ಟು ಹಿಯರ್. ಆಯಿತಾ? ಐ ಲೆಟ್ ಮೀ ಜಸ್ಟ್ ಬ್ಲೆಂಡ್. ಅಷ್ಟೇ. ಲುಕ್ ಹೌ ಸೆಟಲ್ಡ್ ಇಟ್ಸ್ ಲುಕಿಂಗ್. ಇವಾಗ ನಾವು ಯೂಸ್ ಮಾಡಿರೋವಂಥ ಐ ಶ್ಯಾಡೋ ಮತ್ತು ನಮ್ಮ ಚಿಕ್ಸ್ ಕೂಡ ಎರಡೂ ದೇ ಆರ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಸೊ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಫೇಸಲ್ಲಿ ವೆರಿ ಇಂಪಾರ್ಟೆಂಟ್ ಐಬ್ರೋ. ಈವನ್ ಇಫ್ ಯು ಡೋಂಟ್ ಡೂ ಎನಿಥಿಂಗ್, ಡೂ ಐಬ್ರೋ, ಇಟ್ ವಿಲ್ ಲುಕ್ ಗುಡ್. ಇದು ಸ್ವಿಸ್ ಬ್ಯೂಟಿ ಅವರ ಪ್ಯಾಲೆಟ್ ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಐ ಆಮ್ ಟೇಕಿಂಗ್ ದಿಸ್ ಕಲರ್. ಇಟ್ಸ್ ನಾಟ್ ಅ ಕಲರ್, ಇಟ್ಸ್ ಅ ಜೆಲ್. ಈ ಜೆಲ್ನ ತೊಗೊಂಡು ಫಸ್ಟ್ ಐ ಆಮ್ ಸೆಟ್ಟಿಂಗ್ ದಿಸ್. ಸೊ ನಾನು ಈ ಬ್ಲ್ಯಾಕ್ ಕಲರ್ನ ಈ ಏರಿಯಾದಲ್ಲಿ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಲೈಟರ್ ಶೇಡ್ನ ತೊಗೊಂಡ್ಬಿಟ್ಟು ಐ ಆಮ್ ಗೋಯಿಂಗ್ ಫ್ರಮ್ ಹಿಯರ್. ಯಾ, ಒಂದು ಕಡೆ ಐಬ್ರೋ ಸೆಟ್ ಆಯಿತು. ಯಾ, ಹೋಪ್ ಯು ಕ್ಯಾನ್ ಸಿ ದಿಸ್. ಎರಡರಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ. ಐಬ್ರೋ ಡಿಫೈನ್ ಆಗಿರೋ ಕಡೆ ತುಂಬಾ ನೀಟಾಗಿ ಕಾಣಿಸ್ತಿದೆ ಆ್ಯಂಡ್ ಈ ಕಡೆ ಇಟ್ ಈಸ್ ನಾಟ್ ಲುಕಿಂಗ್ ಗುಡ್. ಸೊ ಕ್ವಿಕ್ಕಾಗಿ ನಾನು ಈ ಕಡೆನೂ ಕಂಪ್ಲೀಟ್ ಮಾಡಿಬಿಟ್ಟು ಬರ್ತೀನಿ. ಸೊ ಐಬ್ರೋ ಸೆಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಐಸ್. ನಾನು ಕೆಲವೊಂದು ಸಲ ಮಸ್ಕರಾ ಓನ್ಲಿ ಮಸ್ಕರಾ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಕೆಲವೊಂದು ಸಲ ಐ ಯೂಸ್ ದಿಸ್. ಸೊ ಲೋವರ್ ಲ್ಯಾಶ್ ಲೈನ್ನ ಮೆಬಲಿನ್ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ಕೊಂಡು ಫಿಲ್ ಮಾಡ್ತೀನಿ. ಬಟ್ ಡೋಂಟ್ ಟು ಮಚ್, ಜಸ್ಟ್ ಲಿಟಲ್ ಬಿಟ್. ಕಂಪ್ಲೀಟ್ ಆಗಿನೂ ಕವರ್ ಮಾಡಬೇಡಿ. ಅಷ್ಟೇ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿವರೆಗೂ ಫಿಲ್ ಮಾಡಿಲ್ಲ, ಜಸ್ಟ್ ಅರ್ಧ ಮಾತ್ರ ಫಿಲ್ ಮಾಡಿದ್ದೀನಿ. ಸೊ ಎರಡೂ ಕಡೆ ನಾನು ಮಸ್ಕರಾನ ಯೂಸ್ ಮಾಡಿದ್ದೀನಿ. ಸೊ ಮಸ್ಕರಾಗೂ ಕೂಡ ನನ್ನ ಹತ್ರ 2 ಮಸ್ಕರ ಇದೆ. ಇವಾಗ ನಾನು ಇಲ್ಲಿ ಒಂದೇ ಇಟ್ಕೊಂಡು ಕೂತಿದ್ದೀನಿ. ಸೊ ಮೆಬಲಿನ್ ಮಸ್ಕರ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್, ಸಿಕ್ಕಾಬಟ್ಟೆ ಚೆನ್ನಾಗಿ ತೋರುತ್ತೆ. ಬಟ್ ಇದನ್ನು ರಿಮೂವ್ ಮಾಡಬೇಕಾದ್ರೆ ಜಸ್ಟ್ ಹಾಗೇ ವಾಶ್ ಮಾಡೋಕ್ಕೆ ಹೋಗ್ಬೇಡಿ, ಲ್ಯಾಶಸ್ ಸ್ಕಿಪ್ ಬರುತ್ತೆ. ಯೂಸ್ ಇಟ್ ಮೇಕಪ್ ರಿಮೂವರ್ನ ಯೂಸ್ ಮಾಡಿ, ಆರೆಲ್ಸ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ಫಸ್ಟ್ ನೀಟಾಗಿ ತೆಗ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ. ಇದು ವಾಟರ್ ಪ್ರೂಫ್ ಆಗಿದೆ, ಬಟ್ ತುಂಬಾ ತುಂಬ ಸ್ಟ್ರಾಂಗ್ ಆಗಿದೆ. ಲ್ಯಾಶಸ್ ಸ್ಕಿಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದೇ ಕೋಟು. ಆ್ಯಂಡ್ ಲೋವರ್ ಲ್ಯಾಶ್ ಕೂಡ ಅಪ್ಲೈ ಮಾಡ್ತಿದ್ದೀನಿ. ಓಕೆ, ಕೆನ್ ಐ ಸಿ ದ ಡಿಫ್ರೆನ್ಸ್? ಈ ಐಸ್ ಹೇಗೆ ಕಾಣಿಸ್ತಿದೆ, ಇದು ಹೇಗೆ ಕಾಣಿಸ್ತಿದೆ ಅಂದರೆ ಇಟ್ಸ್ ಲುಕ್ ಲೈಕ್ ಇಟ್ಸ್ ಓಪನ್ಡ್. ಕಣ್ಣು ಓಪನ್ ಆಗಿರೋ ಥರ ಕಾಣಿಸ್ತಾ ಇದೆ ಇದು ಕಂಪೇರ್ ಮಾಡಿದರೆ. ನಿಮಗೆ ಬೇಕು ಅಂತಂದರೆ ಯು ಕ್ಯಾನ್ ಕರ್ಲ್ ಯುವರ್ ಲ್ಯಾಶಸ್. ಸೊ ಇನ್ನೂ ಎನ್ಹಾನ್ಸ್ ಆಗಿ ಲುಕ್ ಬರುತ್ತೆ. ಸೊ ನಾನು ಕರ್ಲನ್ನು ತೊಗೊಂಡು ಕೂತಿಲ್ಲ ಇವಾಗ, ಸೊ ಹಾಗಾಗಿ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್. ಓಕೆ, ಎರಡು ಕಡೆನೂ ಮಸ್ಕರ ಯೂಸ್ ಮಾಡಾಯಿತು. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ ಆ್ಯಂಡ್ ಸೆಟಲ್ಡಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಲಿಪ್ ಕೊಂಬು. ನನಗೆ ಇವಾಗ ಇತ್ತೀಚೆಗೆ ನ್ಯೂಡ್ ಕಲರ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ನ್ಯೂಡ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಶುಗರ್ ಅವರ ಸ್ಮಜ್ ಮಿ ನಾಟ್ ಲಿಪ್ಸ್ಟಿಕ್. ಇದು ಬಂದುಬಿಟ್ಟು 09 ಶೇಡ್ ಬಂದುಬಿಟ್ಟು 09ಅಲ್ಲಿದೆ. ಇಟ್ ಈಸ್ ತುಂಬಾ ಚೆನ್ನಾಗಿದೆ. ಬಿಫೋರ್ ದ್ಯಾಟ್ ಐ ವಾಂಟ್ ಟು ಡ್ರಾ ಮೈ ಲಿಪ್ ಲೈನರಲ್ಲೇ ಮಾಡ್ಬೋದು, ಅಥವಾ ನಾನು ನನ್ನ ಹತ್ರ ಇರೋ ಲಿಪ್ ಪ್ಯಾಲೆಟ್ನ ಯೂಸ್ ಮಾಡಿಬಿಟ್ಟು ಡ್ರಾ ಮಾಡ್ತಿದ್ದೀನಿ. ಓಕೆ, ನಿಮ್ಮ ಲಿಪ್ ಪಾಪ್ಔಟ್ ಆಗಬೇಕು ಅಂತ ಅಂದರೆ ಲಿಪ್ಸ್ಟಿಕ್ನ ಏನು ಯೂಸ್ ಮಾಡ್ತಾ ಇರ್ತೀರೋ ಅದನ್ನು ಟೇಕ್ ಇಟ್ 1 ಲೈನ್ ಬಿಲೋ.
ನಿಮ್ಮ ಲಿಪ್ ಲೈನ್ ಏನಿದೆ ಅದ್ರದ್ದು 1 ಲೈನ್ ಬಿಲೋ ತಗೊಂಡ್ರೆ ಇಫ್ ಯು ಹ್ಯಾವ್ ಎ ಸ್ಮಾಲರ್ ಲಿಪ್ಸ್ ನಿಮ್ಮ ಲಿಪ್ಸ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಆ್ಯಂಡ್ ಚೆನ್ನಾಗಿ ಕಾಣುತ್ತೆ. ಓಕೆ, ನಾನಿವಾಗ ಲಿಪ್ ಲೈನ್ನ ಡ್ರಾ ಮಾಡಿದ್ದೀನಿ. ಸೊ ನಾವು ಐ ಆಮ್ ಯೂಸಿಂಗ್ ದಿಸ್ ಕಲರ್. ಯಾ ದಟ್ಸ್ ಇಟ್. ಲಿಪ್ ಕಲರ್ ಕೂಡ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಹೈಲೈಟರ್ಗೆ ಐ ಆಮ್ ಯೂಸಿಂಗ್ ದಿಸ್ ಒನ್. ಇದು ಯಾವುದು ಪ್ಯಾಲೆಟ್ ನಂಗೆ ನೆನಪಿಲ್ಲ. ಸೊ ಟಿಪ್ ಆಫ್ ದ ನೋಸ್ ಆ್ಯಂಡ್ ನೋಸ್ ಬ್ರಿಡ್ಜ್ ಅಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಓವರಾಲ್ ಐಲ್ ಟೇಕ್ ಇಟ್ ಆ್ಯಂಡ್ ಐಲ್ ಯೂಸ್ ಇಟ್ ಓವರ್ ಹಿಯರ್. Next, what I'll do, I'll use the small finger. I'll take a little bit and ಐದು ವಾಟರ್ ಲೈನ್ ಏನಿದೆ ಅಲ್ಲೂ ಕೂಡ ಯೂಸ್ ಮಾಡ್ತೀನಿ ಲಿಟಲ್ ಬಿಟ್. ಆ್ಯಂಡ್ ಇಯರ್ ಇಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಐ ಶಾಡೋಗೆ ಅಥವಾ ನೀವು ಮೇಕಪ್ ಏನು ಮಾಡಿರ್ತೀರ ಅದಕ್ಕೆ ಮತ್ತು ನಿಮ್ಮ ಐಬ್ರೋಸ್ಗೆ ಗ್ಯಾಪ್ನ ಹೆಚ್ಚಿಸುತ್ತೆ. ಹಾಗಾಗಿ ವಿ ಯೂಸ್ ಇಟ್ ಹಿಯರ್. ಆ್ಯಂಡ್ ಟಾಪ್ ಆಫ್ ದಿಸ್ ಇತ್ತೀಚೆಗೆ ಸ್ಟಾರ್ಟೆಡ್ ಯೂಸಿಂಗ್ ಲಿಪ್ ಗ್ಲಾಸ್. ಸ್ವಲ್ಪ ಇಷ್ಟ ಆಗುತ್ತೆ ನನಗೆ. ಸೊ ಇಫ್ ಯು ವಾಂಟ್, ನೀವು ಮ್ಯಾಟೇ ಬೇಕು ಅಂತಂದರೆ ಯು ಕ್ಯಾನ್ ಕೀಪ್ ಇಟ್ ಲೈಕ್ ದಿಸ್ ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಎನಿ ಲಿಪ್ ಗ್ಲಾಸಸ್. ಕರೆಂಟ್ಲಿ ಐ ಆಮ್ ಯೂಸಿಂಗ್ ದಿಸ್ ಲಿಪ್ ಗ್ಲಾಸ್. ಯಾ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಇದೇ ಥರ ತುಂಬ ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.